ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಮಾರ್ನಿಂಗಿಂದ ಹೇಳ್ತಾ ಇದ್ದೆ, ಪ್ರಥಮ ಸುತ್ತಿನ ಸೀಟ್ ಹಂಚಿಕೆ ಒಂದು ವೇಳಾಪಟ್ಟಿ ಬಿಡಬೇಕು. ವೇಳಾಪಟ್ಟಿ ಬಿಡೋ ತನಕ ಕೂಡ ಏನು ಆಗೋದಿಲ್ಲ, ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆ ವತಿಯಿಂದ ಏನಂತಂದರೆ ಇಲ್ಲೊಂದು ಅಪ್ಡೇಟನ್ನು ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಪ್ರಥಮ ಸುತ್ತಿನ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಕಾರ ಏನಾಗುತ್ತೆ ಅಂದರೆ ಈಗ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಏನು ವೇಳಾಪಟ್ಟಿ ಇದೆ, ಸೊ ನಿಮ್ಮ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಏನು ವೇಳಾಪಟ್ಟಿ ಇದೆ ಅಂತಂದರೆ ಇಲ್ಲಿ ಸೊ ನೋಡ್ತಾ ಇದ್ದೀರಿ, ಇಲ್ಲಿ CET ಪ್ರಥಮ ಸುತ್ತಿನ ಒಂದು ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಕ್ಲಿಕ್ ಮಾಡಿದಾಗ ನಿಮಗೆ PDF ಓಪನ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನೋಡಿ, ನೀವೆಲ್ಲ ನನ್ನ ಚಾನಲ್ಗಳು ನೋಡ್ತಾ ಇದ್ದೀರಿ, ಲೈವಲ್ಲಿ ಬಂದು ಕೂಡ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ಲೈವಲ್ಲಿ ಬಂದು ಕೂಡ ನಿಮಗೆ ಸ್ಪಷ್ಟವಾದಂಥ ಒಂದು ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಏನಂತಂದರೆ ಇಲ್ಲಿ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮ್ಮಗಳಿಗೆ ಏನಪ್ಪ ಅಂತಂದರೆ ಇಲ್ಲಿ 8ನೇ ತಾರೀಕಿಂದ ಈವ್ನಿಂಗಲ್ಲಿ ನಾವು ಪೋರ್ಟಲ್ನ ಓಪನ್ ಮಾಡಿದ್ದೇವೆ. ಇದ್ರ ಕೊನೆ ದಿನಕ್ಕೆ ನೋಡಿರಿ, 15ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ 15ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಮೇಲೆ 2ನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಮೂಕ್ ರಿಸಲ್ಟ್. ಮೂಕ್ ಅಂದರೆ ಒಂದು ಟೆಂಪರ್ ರಿಸಲ್ಟ್, ಅದು ಗ್ಯಾರಂಟಿ ಅಲ್ಲ, ಮೂಕ್ ರಿಸಲ್ಟ್ ಕೊಡ್ತಾರೆ. ಸೊ ಮೂಕ್ ರಿಸಲ್ಟನ್ನು ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ 3 days, ಅಂದರೆ 19ನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ. ಟೆಂಪರ್ ರಿಸಲ್ಟ್, ಅನುಕು ಸೀಟು ಹಂಚಿಕೆ ಅಂತ ಕರಿತೀವಿ. ಓಕೆನಾ. ಇದಾದ ನಂತರ ಏನು ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಅಂತಂದರೆ, ಆಫ್ಟರ್ ಮೂಕ್ ರಿಸಲ್ಟ್ ಆದಮೇಲೆ 19ರಿಂದ 22ನೇ ತಾರೀಕು ತನಕ ನಿಮ್ಮಗಳಿಗೆ ಮತ್ತೆ ಸೇರಿಸಲು, ಇಚ್ಛೆಗಳನ್ನು ಸೇರಿಸಲು ಮತ್ತು ಹೊಸದಾಗಿ ಸೇರಿಸಲು, ಅಳಿಸಲು, ಬದಲಾಯಿಸಲು, ಹಿಂದೆ ಮುಂದೆ ಮಾಡಲು 3 ದಿನ ಟೈಮ್ ಕೊಡ್ತಾರೆ. ಮತ್ತೆ ಹಿಂದೆ ಮುಂದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದಮೇಲೆ ಮತ್ತೇನು ಮಾಡ್ಬೋದು, ನೀವು ಅದನ್ನು ಕೆಳಗಡೆ ಮೇಲೆಗಡೆ ಮಾಡ್ಬೋದು ಅಥವಾ ಅದನ್ನು ಅಳಗಿಸ್ಬೋದು, ಈ ರೀತಿಯಾಗಿ. ಆಮೇಲೆ 3 ದಿನ ಆದಮೇಲೆ ಮತ್ತೇನು ಮಾಡ್ತಾರೆ ಅಂತಂದರೆ, ರಿಯಲ್ ರಿಸಲ್ಟನ್ನು ನೋಡಿರಿ, ಫಸ್ಟ್ ರೌಂಡದ್ದು 25ನೇ ತಾರೀಕಿಗೆ ರಿಯಲ್ ರಿಸಲ್ಟ್ ಬಂದುಬಿಡುತ್ತೆ. ಕೊನೆ ದಿನಾಂಕ 25ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಬಿಡುತ್ತೆ ಫಸ್ಟ್ ರೌಂಡದ್ದು. ಇದು ಫೈನಲ್ ಸ್ಕೆಡ್ಯೂಲ್ ರಿಲೀಸ್ ಮಾಡಿರುವಂಥದ್ದು KEIದವರು.